ನಮಸ್ಕಾರ ಎಲ್ರಿಗೂ. ನಾನು ರೋಹಿತ್ ಮಾತಾಡ್ತಾ ಇರೋದು. ನಾನು ಇವಾಗ ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದೀನಿ. ಪೂರ್ತಿ ಬೆಂಗಳೂರು ಏರ್ಪೋರ್ಟಿಂದು ಒಂದು ಚಿತ್ರಣ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದು ಪೂರ್ತಿ ಬೆಂಗಳೂರು ಏರ್ಪೋರ್ಟ್. ತುಂಬ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಇನ್ನೂ ವರ್ಕ್ ನಡೀತಾ ಇದೆ, ಹಾಗಾಗಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರುತ್ತೆ ಸ್ವಲ್ಪ. ಇದು ಇಲ್ಲಿರೋ ಫಸ್ಟ್ ಸ್ಟೋರ್ ಆಬ್ರಿ ಅಂತ. ಕೇಕ್ಸು, ಬನ್ಸು ಎಲ್ಲ ಸಿಗತ್ತೆ ಇಲ್ಲಿ. SBI ATM ಇದೆ. ಕಂಪ್ಲೀಟ್ ಡಿಪಾರ್ಚರ್ಸ್ ಇದು ಪೂರ್ತಿ ಟರ್ಮಿನಲ್ 1 ಈ ಕಡೆ ಸೈಡ್ ಡಿಪಾರ್ಚರ್ ಇದೆ, ಆ ಕಡೆ ಸೈಡ್ ಕೊನೆಗೆ ಅರೈವಲ್ಸ್ ಇದೆ. ಎಲ್ಲ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ ಇಲ್ಲಿ. ಸೊ ಒಳಗಡೆ ನೋಡ್ಬೋದು, ಕೆಫೆ ಕಾಫಿ ಡೇ ಕಾಣಿಸ್ತಾ ಇದೆ. ಸಾಕಷ್ಟು ಸ್ಟೋರ್ಗಳು ಒಳಗಡೆನೂ ಇದೆ. ಥರ್ಡ್ ವೇವ್ ಕಾಫಿ ಅಂತ ಡಿಪಾರ್ಚರ್ ಎದುರುಗಡೆನೇ ಇದೆ ಇಲ್ಲಿ. ಇವಾಗ ನಾವು ಡಿಪಾರ್ಚರ್ ಗೇಟ್ 5 ಮುಂದೆ ಇದ್ದೀವಿ. ಈ ಕಡೆ ಒಂದು ರಿಲೇ ಸ್ಟೋರ್ ಅಂತ ಇದೆ. ನೀವು ನೋಡ್ಬೋದು ಇಂಡಿಗೋದು ಟಿಕೆಟ್ಸ್ ಬೈಯಿಂಗ್ ಎಲ್ಲ ಈ ಕಡೆ, ರಿಸರ್ವೇಷನ್ ಟಿಕೆಟ್ಸ್ ಎಲ್ಲ ಇಲ್ಲಿ ತಗೋಬೋದು. ಇವಾಗ ಡಿಪಾರ್ಚರ್ 5A ಇದ್ದೀವಿ ನಾವು. 5B. ಡಿಲೈಟ್ಫುಲಿ ಸೌತ್ ಇಂಡಿಯನ್ ಅಂತ ಹೇಳಿ ಇದೊಂದು 100% ವೆಜಿಟೇರಿಯನ್ ಸ್ಟೋರು. ಗೇಟ್ 6 ಮತ್ತು 7 ಎದುರುಗಡೆ ಇದೆ ಇದು. ಇಲ್ಲೆಲ್ಲ ಕೂತ್ಕೊಂಡು ತಿನ್ನಕ್ಕೆ ಮಾಡಿದ್ದಾರೆ ಡಿಲೈಟ್ಫುಲಿ ಸೌತ್ ಇಂಡಿಯನ್ ಸ್ಟೋರಲ್ಲಿ. ನಂದಿನಿ ಸ್ಟೋರ್ ಇದೆ ಇಲ್ಲಿ. ಇದು ಗೌರ್ಮೆಂಟ್ದು ಆದ್ರೂ ಇಲ್ಲಿ ನಂದಿನಿ ಪ್ರಾಡಕ್ಟ್ಸಿಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ. ಇಲ್ಲಿ ರೆಗ್ಯುಲರ್ ಆಗಿ ನಂದಿನಿ ಏನು ಸಿಗುತ್ತೆ, ಆದರೆ ಇಲ್ಲಿ ಪ್ರಾಡಕ್ಟ್ಸಿಗೆ ಸ್ವಲ್ಪ ಏರ್ಪೋರ್ಟಲ್ಲಿ ಜಾಸ್ತಿ ಇರುತ್ತೆ. ಇದು ನಂದಿನಿ ಗೇಟ್ 9 ಮತ್ತು 9A ಎದುರುಗಡೆ ಇದೆ, ನೋಡ್ಬೋದು. ಅದ್ರ ಪಕ್ಕ 9B, 9C, 9D ಎಲ್ಲ ಡಿಪಾರ್ಚರ್ ಗೇಟ್ಗಳು. ಡಾಲ್ಕೋಮಿ ಅಂತ ಒಂದು ಸ್ಟೋರ್ ಇದೆ, ಅದ್ರ ಪಕ್ಕ ಗ್ಲೆನ್ ವಾಕ್ ಅಂತ ಇದೆ. ಸಬ್ವೆ ಇದೆ. ಸಬ್ವೆ ಇರೋದು ಗೇಟ್ 13, 11, 12, 13 ಎದುರುಗಡೆ. ಶೌಮಿದವರೊಂದು ಇಲ್ಲಿ ರೀಚಾರ್ಜ್ ಪಾಯಿಂಟು, ವೈಫೈ ಪಾಯಿಂಟು ಎಲ್ಲ ಇಲ್ಲಿ ಮಾಡಿದ್ದಾರೆ. ಎಲ್ಲ ಇಲ್ಲಿ ಅವ್ರ ಮೊಬೈಲ್ಸ್ನ ರೀಚಾರ್ಜ್ ಮಾಡ್ಕೋತಾ ಇದ್ದಾರೆ ಇಲ್ಲಿ. ಸೊ ದಿಸ್ ಈಸ್ ಏರ್ಪೋರ್ಟ್, ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 1 ಇದು. ಸೊ ಇದು ಹಳೇದು ಟರ್ಮಿನಲ್. ಸೊ ಟರ್ಮಿನಲ್ 2 ಇನ್ನೂ ತುಂಬಾ ಚೆನ್ನಾಗಿದೆ. ಸಬ್ವೆ ತೋರಿಸ್ತೀನಿ ನಿಮಗೆ, ಸಬ್ವೆ ಸ್ಟೋರು. ಸೊ ಇದು ಸಬ್ವೆ ಸ್ಟೋರ್ ಈ ಕಡೆ ಇದೆ. ಸೊ ಇಲ್ಲಿಗೆ ಡಿಪಾರ್ಚರ್ಸ್ ಮುಗೀತು. ಗೇಟ್ 16ವರೆಗೂ ಇದೆ ಡಿಪಾರ್ಚರು. ಕಡೆ ಹಿಂದ್ಗಡೆ ಹಾರ್ಲೀಸ್ ಅಂತ ಒಂದು ಸ್ಟೋರ್ ಇದೆ. ಸ್ಟಾರ್ಬಕ್ಸ್ ಸ್ಟೋರ್ ಇದು. ಸೂಪರ್ ಡ್ರೈ ಆ ಕಡೆ ಇದೆ. ಲಾ ಕೇವ್ ಅಂತ ಒಂದು
ಫೈನ್ ವೈನ್ ಸ್ಟೋರ್ ಇದು. ಸೊ ಬೇಕಾದ ಸ್ಟೋರ್ಗಳಿವೆ. ಹಳ್ಳಿ ಕಾಫಿ ಸ್ಟೋರ್ ಕೂಡ ಇದೆ ಅಲ್ಲಿ. ಇಲ್ಲೆಲ್ಲ ಮುಂಚೆ ಎಷ್ಟೊಂದು ಗೇಟ್ಸ್ಗಳಿತ್ತು, ಅವೆಲ್ಲ ಇವಾಗ ಕ್ಲೋಸ್ ಮಾಡಿದ್ದಾರೆ. ಕೌಂಟರ್ಗಳಿತ್ತು ಬೇಕಾದಷ್ಟು ಇಲ್ಲಿ, ಅದೆಲ್ಲ ಇವಾಗ ಕ್ಲೋಸ್ ಮಾಡಿದ್ದಾರೆ. ಇಲ್ಲೊಂದು ಐಸ್ ಕ್ರೀಮ್ ಡೋನಟ್ ಶಾಪ್ ಇದೆ ಸಣ್ಣದು, ಕ್ರೀಮ್ ಡೋನಟ್ಸ್ ಅಂತ. ಸೊ ಈ ಕಡೆ ಇರೋದು ಏರ್ಪೋರ್ಟ್, ಈ ಕಡೆ ಕೊನೆಗಿರೋದು ಇಲ್ಲೆಲ್ಲ ಪೂರ್ತಿ ಅರೈವಲ್ಸ್. ಈ ಕಡೆ ಒಂದು ಸಣ್ಣ ಸಬ್ವೆ ಸ್ಟೋರ್ ಕೂಡ ಇದೆ. ಗೇಟ್ 10 ಎದುರುಗಡೆ ಒಂದು ಸಬ್ವೆ ಸ್ಟೋರ್ ಇದೆ. ಸೊ ಇದೆಲ್ಲ ಅರೈವಲ್ಸ್. ಮೇ ಬಿ ಈ ಕಡೆ ಎಲ್ಲ ಡೊಮೆಸ್ಟಿಕ್ ಅರೈವಲ್ಸ್ ಇರುತ್ತೆ ತುಂಬ, ಟರ್ಮಿನಲ್ 1 ಅಲ್ಲಿ. ಯಾರೋ VIP ಬರೋರಿದ್ದಾರೆ ಅನ್ಸುತ್ತೆ, ತುಂಬ ಸೆಕ್ಯೂರಿಟಿ ಇದೆ ಅಲ್ಲಿ. ಸೊ ಅಲ್ಲಿ ಕೇರ್ ಅಂತ ಹೇಳಿ ಒಂದು ಮೀಟಿಂಗ್ ರೂಮು ಅವೆಲ್ಲ ಇಲ್ಲಿದೆ. ಸ್ಮಾರ್ಟ್ ಟ್ರಾವೆಲ್ ಕೇರ್ ಅಂತೇಳಿ, ಸ್ಮಾರ್ಟ್ ಟ್ರಾವೆಲ್ಲು, ಇಲ್ಲಿ ಮೀಟಿಂಗ್ಸು ಏನೇ ಆದರೂ ಇಲ್ಲಿ ಮಾಡ್ಕೋಬೋದು. ಕೇರ್ ಅಂತ ಹೆಸರು. ಲಾಂಜು, ಮೀಟಿಂಗ್ ರೂಮು, ಸ್ಮಾರ್ಟ್ ಟ್ರಾವೆಲ್ಸು, ಲಗೇಜ್ನ ರಿನ್ಯೂ ಮಾಡೋದು ಎಲ್ಲ ಮಾಡ್ಕೋಬೋದು ಇಲ್ಲಿ. ಸೊ ಈ ಕಡೆ ಕೊನೆಗೆ ಬಂದರೆ ವಾಶ್ರೂಮ್ಸ್ ಎಲ್ಲ ಇಲ್ಲಿದೆ. ಸೊ ಸ್ಟಾಫ್ಗಾಗಲಿ ವಿಸಿಟರ್ಸ್ಗಾಗಲಿ ತುಂಬ ಜನ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಮೆನ್ಸ್ ಟಾಯ್ಲೆಟ್ ಇದೆ, ಆ ಕಡೆ ವುಮೆನ್ಸ್ ಟಾಯ್ಲೆಟ್ ಇದೆ. ಸೊ ಇದು ಏರ್ಪೋರ್ಟ್ ಟರ್ಮಿನಲ್ 1 ಅಲ್ಲಿರೋದು. ವಿಸಿಟರ್ಸಿಗೆ ಹೊರಗಡೆಯಿಂದ ಇದೊಂದೇ ವಾಶ್ರೂಮು. ನೀವು ನೋಡ್ಬೋದು ಇಲ್ಲೊಂದು ಮಣಿಪಾಲ್ ಹಾಸ್ಪಿಟಲ್ ಇದೆ, ಏರ್ಪೋರ್ಟ್ ಮೆಡಿಕಲ್ ಸೆಂಟರ್. ಇದು ಎಮರ್ಜೆನ್ಸೀಸಿಗೆ ಇದನ್ನು ಯೂಸ್ ಮಾಡ್ತಾರೆ. ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲೊಂದು ಆಕ್ಸಿಸ್ ಬ್ಯಾಂಕ್ ATM ಇದೆ. ಕ್ರಿಸ್ಪಿ ಕ್ರೀಮ್ ಡೋನಟ್ಸ್ ಪಕ್ಕನೇ ಇದೆ ಇದು. ಇಲ್ಲಿ ಹಟ್ಟಿ ಕಾಫಿ ಇದೆ, ಇದೊಂದ್ಸರಿ ಕುಡ್ದಿದ್ದೀವಿ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿ ಲಾಕೇವ್ ಅಂತೇಳಿ ಫೈನ್ ವೈನ್ಸ್ ಆಲ್ಕೋಹಾಲ್ ಸ್ಟೋರ್ ಇದೊಂದು. ಬಾರ್ಲಿ ಗ್ರೇಪ್ಸ್ ಆ್ಯಂಡ್ ಕ್ಯಾಫೆ, ಬಾರ್ಲಿ ಆ್ಯಂಡ್ ಗ್ರೇಪ್ಸ್ ಕ್ಯಾಫೆ ಇದೆ ಅಲ್ಲಿ. ಕ್ರಿಸ್ಪಿ ಕ್ರೀಮ್ ಡೋನಟ್ಸ್ ಅಗೇನ್ ದೊಡ್ಡ ಸ್ಟೋರ್ ಇದು. ಸ್ಟಾರ್ ಬಕ್ಸ್ ಇದೆ. ದ ಗ್ಲೆನ್ಮಾರ್ಕ್ ಸ್ಟೋರ್, ಲೀವಿಂಗ್ ಲಿಕ್ವಿಡ್ಸ್ ಅಂತೇಳಿ ಇದೊಂದು ಸ್ಟೋರ್ ಇದು. ಸೊ ಒಳಗಡೆ ಎಂಟರ್ ಆಗೋಣ. ಇಲ್ಲೆಲ್ಲ ತುಂಬ ಸ್ಟೋರ್ಗಳು, ಕ್ಯಾಫೆಗಳಿದೆ ಇಲ್ಲಿ. ಸೂಪರ್ ಡ್ರೈ ಅಂತ ಶರ್ಟ್ಸು, ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಅಲ್ಲೇನೋ ಕ್ರಿಸ್ಮಸ್ಸಿಗೇನೋ ಒಂದು ಮಾಡಿದ್ದಾರೆ ಇಲ್ಲಿ SOS ಚಾನಲ್ ಅವರು. ಕ್ರಿಸ್ಮಸ್ಸು, ನ್ಯೂ ಇಯರ್ಗೆಲ್ಲ ತುಂಬ ಡೆಕೋರೇಷನ್ಸ್ ಮಾಡಿದ್ದಾರೆ. ಬಾರ್ಲಿ ಗ್ರೇಪ್ಸ್ ಆ್ಯಂಡ್ ಕ್ಯಾಫೆ ಅಂತ ಹೇಳಿದ್ನಲ್ಲ, ಅದಿಲ್ಲಿದೆ. ಸೊ ಇದು ಇನ್ನೊಂದು ಸ್ಟೋರು, ಬಫೆಲೋ ವೈಲ್ಡ್ ವಿಂಗ್ಸ್ ಅಂತೇಳಿ.
ಇದು ಬಾರ್ 91. ಇದು ಟೈನಿ ಮೋ ಅಂತ ಎಲ್ಲ ಗಿಫ್ಟ್ ಶಾಪ್ ಇದೊಂದು. ಸೆಕೆಂಡ್ ಬಫೆಲೋ ವೈಲ್ಡ್ ವಿಂಗ್ಸ್ ಸರ್ವಿಸ್ ಇಲ್ಲಿ ಈ ಕಡೆ ಇದೆ. ಒಂದು ಕೆಫೆ ಕಾಫಿ ಡೇ ಸ್ಟೋರ್ ಕೂಡ ಇದೆ. ಆ ಕಡೆ ಎದುರುಗಡೆ ನೀವು ನೋಡ್ತಾ ಇರೋದು ತಾಜ್ ಹೋಟೆಲ್ ಇದೆ. ಇದೆಲ್ಲ ತುಂಬಾನೇ ಸ್ಟೋರ್ಗಳಿವೆ. ಇಲ್ಲಿ ಫುಡ್ ಕೋರ್ಟ್ ಅಂತಾನೆ ಹೇಳ್ಬೋದು ನಮ್ಮ ಏರ್ಪೋರ್ಟ್ದು. ಗೋ ಪಿಜ್ಜಾಸ್ ಇದೆ ಇಲ್ಲಿ. ರಾಕೋಫಿಲಾ ಸ್ಟೋರ್ ಇದೆ ಇಲ್ಲಿ. ಕಿಚಡಿ ವಾಲಾ ಸ್ಟೋರ್ ಕೂಡ ಇದೆ. ಈ ಫುಡ್ ಕೋರ್ಟ್ಗೆ ಕಾಮನ್ ಸರ್ವಿಸ್ ಏರಿಯಾ, ಮೇ ಬಿ ಸೆಲ್ಫ್ ಸರ್ವಿಸ್ ಇರಬೇಕು. ಎಲ್ಲ ಪಿಕಪ್ ಝೋನ್ಗಳಿವೆ. ಊಬರ್ ಲೆಫ್ಟು, ಓಲಾಗೆ ರೈಟ್ ಹೋಗಬೇಕು, ಕ್ವಿಕ್ ರೈಡ್ಗೆ ಲೆಫ್ಟು, ಏರ್ಪೋರ್ಟ್ ಟ್ಯಾಕ್ಸೀಸ್ಗೆಲ್ಲ ರೈಟ್ ಹೋಗಬೇಕು. ಸ್ಮೋಕಿಂಗ್ ಏರಿಯಾ ಕೂಡ ಮಾಡಿದ್ದಾರೆ ಏರ್ಪೋರ್ಟ್ದು. ಇದು ನಮ್ಮ ಏರ್ಪೋರ್ಟ್ದು ಸ್ಮೋಕಿಂಗ್ ಏರಿಯಾ. ಎಲ್ಲ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ, ಇದು ಟರ್ಮಿನಲ್ 1 ಟೂರು. ಎದುರುಗಡೆ ನೀವು ನೋಡ್ತಾ ಇರೋದು ತಾಜ್ ಹೋಟೆಲ್. ಸೊ ಭಾಳ ಎಕ್ಸ್ಪೆನ್ಸಿವ್ ಏರ್ಪೋರ್ಟ್ ಎದುರುಗಡೆ ಇರೋದು ತಾಜ್ ಹೋಟೆಲ್. ಒನ್ಸ್ ಅಗೇನ್ ಇದು ನಮ್ಮ ಏರ್ಪೋರ್ಟ್ ಟರ್ಮಿನಲ್ 1 ಕಂಪ್ಲೀಟ್ ಟೂರ್. ಲೆಟ್ಸ್ ಗೋ ಟು ಟರ್ಮಿನಲ್ 2. ಈ ಕಡೆ ಸ್ಟ್ರೈಟ್ ಹೋದರೆ P3 ಮತ್ತು P4 ಕಾರ್ ಪಾರ್ಕಿಂಗ್ಗೆ ಈ ಕಡೆ ದಾರಿ, ಮತ್ತು ತಾಜ್ ಹೋಟೆಲ್ಗೂ ಈ ಕಡೆನೇ ದಾರಿ. ಈ ಕಡೆ ನೀವು ನೋಡ್ಬೋದು, ಇದೆಲ್ಲ ಪೂರ್ತಿ ಬಸ್ ಸ್ಟಾಪ್ ಇಲ್ಲಿ ಇರೋದು. ಎಲ್ಲ ಇಡೀ ಬೆಂಗಳೂರಿಗೆ ಎಲ್ಲ ಕಡೆನೂ ಹೋಗುತ್ತೆ. ಇದೆ ಏರ್ಪೋರ್ಟ್ BMTC ಬಸ್ಸಸ್. ಇದು BMTC ಹೆಲ್ಪ್ ಡೆಸ್ಕ್ ಕೂಡ ಎಲ್ಲ ಇದೆ. ಸೊ ಏನೇ ಹೆಲ್ಪ್ ಬೇಕಾದರೂ ಇಲ್ಲಿ ಹೆಲ್ಪ್ ಡೆಸ್ಕಲ್ಲಿ ಕೇಳ್ತು ಅಂದರೆ ಹೇಳ್ತಾರೆ. ಮತ್ತು ಇಲ್ಲಿ ಮ್ಯಾಜಿಕ್ ಆಫ್ ಪ್ರಾಕ್ಟಸ್ ಮಿಟ್ಟಿ ಕ್ಯಾಫೆ ಇದೆ. ಇಲ್ಲೊಂದು ಕಾಫಿ ಶಾಪ್ಸ್ ತುಂಬಾ ಇದೆ ಟರ್ಮಿನಲ್ 1ಅಲ್ಲಿ. ಇಲ್ಲಿ ರೆಗ್ಯುಲರ್ ಏರ್ಪೋರ್ಟ್ ಶಟಲ್ಗಳಿರುತ್ತೆ. ಇಲ್ಲಿ ಆಲ್ಫಾ ಅಂತ ಒಂದು ಜಾಗ ಇದೆ, ಏರ್ಪೋರ್ಟ್ ಎಂಟರ್ ಆಗೋ ಜಾಗ. ಅದು ಅಲ್ಲಿಂದ ಈ ಥರ ಶಟಲ್ಗಳು ಬರುತ್ತೆ. ಟರ್ಮಿನಲ್ 1, ಟರ್ಮಿನಲ್ 2 ಮತ್ತು ಆಲ್ಫಾ ಥರ ರೌಂಡ್ ಹೊಡಿತಾನೆ ಇರುತ್ತೆ. ಯಾರು ಬೇಕಾರ ಹೋಗಿ ಬಂದು ಮಾಡ್ಬೋದು. ಇದರಲ್ಲಿ ಫ್ರೀ ಇದು ಏರ್ಪೋರ್ಟ್ ಶಟಲ್. ನೋಡ್ಬೋದು, ಇದು ಏರ್ಪೋರ್ಟ್ ಶಟಲ್ ಇದು. ಸೊ ಏರ್ಪೋರ್ಟ್ ಶಟಲ್ ಒಳಗಡೆ ಈ ಥರ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಇವಾಗ ನಾವು ಟರ್ಮಿನಲ್ 2 ಹೋಗ್ತಾ ಇದ್ದೀವಿ. ವೆಲ್ಕಮ್ ಒನ್ಸ್ ಅಗೇನ್. ಈಗ ನಾವು ಟರ್ಮಿನಲ್ 2 ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಇದೆಲ್ಲ ಟರ್ಮಿನಲ್ 2. ಟರ್ಮಿನಲ್ 2 ಒಂದು ಕಡೆ ಕೊನೆಯಲ್ಲಿ ಇದ್ದೀವಿ. ತುಂಬ ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಸೊ ಇಲ್ಲೊಂದು ಏರ್ ಇಂಡಿಯಾ ಕೌಂಟರ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಟರ್ಮಿನಲ್ 2. ಥರ ನ್ಯಾಚುರಲ್ ಥೀಮಲ್ಲಿ ಮಾಡಿದ್ದಾರೆ. ಇಲ್ಲ ಟರ್ಮಿನಲ್ 2 ಒಳಗಡೆ ನೀವು ನೋಡ್ತಾ ಇರೋದು. ಸೊ ಅಲ್ಲಲ್ಲೇ ಫ್ಲೈಟ್ ಇನ್ಫಾರ್ಮೇಷನ್ ಬೋರ್ಡ್ಗಳು ಕಾಣುತ್ತೆ ನಿಮಗೆ. ಈಗ ನೀವು ನೋಡ್ತಾ ಇರೋದು ಟರ್ಮಿನಲ್ 2ನಲ್ಲಿ ಮೇಲ್ಗಡೆ ಫ್ಲೋರು. ಇಲ್ಲೆಲ್ಲ ಡಿಪಾರ್ಚರ್ಗಳಿರೋದು. ಇಲ್ಲಿ ಗೇಟ್ 3, ಗೇಟ್ 2, ಗೇಟ್ 1 3 ಗೇಟ್ ಇದೆ. ನೀವು ನೋಡ್ತಾ ಇರೋದು ಗೇಟ್ 3. ಇಲ್ಲಿ ಮತ್ತೆ ಇಲ್ಲೊಂದು ರಿಲೇ ಸ್ಟೋರ್ ಇದೆ. ಅಲ್ಲಿ ಟರ್ಮಿನಲ್ 1ನಲ್ಲಿ ಯಾವ್ಯಾವ ಸ್ಟೋರ್ಗಳು ನೋಡಿದ್ರು ಮ್ಯಾಕ್ಸಿಮಮ್ ಅದೇ ಸ್ಟೋರ್ಗಳು ಇಲ್ಲಿ ಟರ್ಮಿನಲ್ 2ನಲ್ಲೂ ಎಲ್ಲ ಕಡೆ ರಿಪೀಟ್ ಆಗುತ್ತೆ. ಸೊ ನೀವು ನೋಡ್ಬೋದು
ಏರ್ಪೋರ್ಟ್ ಒಳಗಡೆ ತುಂಬಾ ಚೆನ್ನಾಗಿದೆ. ಇದು ಟರ್ಮಿನಲ್ 2. ಇಲ್ಲಿ ತುಂಬ ಫೀಲ್ ಗುಡ್ ಫ್ಯಾಕ್ಟರ್ ಕಾಣುತ್ತೆ ಏರ್ಪೋರ್ಟ್ ಒಳಗಡೆ. 2026ಗೆ ನ್ಯೂ ಇಯರ್ 2026 ಅಂತ ಮಾಡಿದ್ದಾರೆ. ಹ್ಯೂಮನ್ಸ್ ಸ್ಟೋರ್ ಇದೆ ಇಲ್ಲೊಂದು. ಒಂದು ಸೆಕೆಂಡ್, ಇಲ್ಲಿ ಗೇಟ್ 2ಗೆ ಬಂದಿದ್ದೀವಿ. ಇದೆಲ್ಲ ಡಿಪಾರ್ಚರ್, ಮೇಲ್ಗಡೆ ಇರೋದೆಲ್ಲ ಡಿಪಾರ್ಚರ್. ಸೊ ಇಲ್ಲಿ ಸ್ಟೇರ್ಸ್ ಮಾಡಿದ್ದಾರೆ ಕೆಳಗಡೆ ಹೋಗೋದಕ್ಕೆ. ಎಸ್ಕಿಲೇಟರ್ ಇದು. IDFC ಫಸ್ಟ್ ಬ್ಯಾಂಕ್ದು ATM ಇದೆ ಇಲ್ಲಿ. ಇದು ಎಸ್ಕಿಲೇಟರ್ ಕೆಳಗಡೆ ಅರೈವಲ್ಸಿಗೆ ಹೋಗೋದಕ್ಕೆ. ಅಲ್ಲಲ್ಲೇ ಸೆಕ್ಯೂರಿಟಿ ಪರ್ಸ್ನಲ್ಗಳು ನೋಡ್ಬೋದು ನೀವು ಏರ್ಪೋರ್ಟಿಗೆ ಬಂದರೆ. ಎಲ್ಲ ಕಡೆನೂ ಕಾಣಿಸ್ತಾರೆ. ಇದು ಗೇಟ್ 1, ಡಿಪಾರ್ಚರ್ದು ಗೇಟ್ 1 ಇದು. ಸೊ ಸಾಕಷ್ಟು ಫ್ಲೈಟ್ಗಳು ಹೋಗೋದು ಬರೋದು ಇಲ್ಲಿಂದ ಕಾಣುತ್ತೆ. ಇಲ್ಲಿಂದ ಯೂಶಲಾಗಿ ಒಳಗಡೆ ಯಾರನ್ನೂ ಬಿಡೋದಿಲ್ಲ, ವಿಡಿಯೋನೂ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ ಫ್ಲೈಟ್ಗಳಷ್ಟು. ಇಲ್ಲಿ ನಿಂತರೆ ನಿಮಗೆ ಫ್ಲೈಟ್ಗಳೆಲ್ಲ ಕಾಣುತ್ತೆ. ಇಲ್ಲಿ ರನ್ವೇ ಫ್ಲೈಟ್ಗಳು ಎಲ್ಲ ಕಾಣುತ್ತೆ. ಸೊ ಅದು ಅಲ್ಲಿ ಬಿಡೋದಿಲ್ಲ ಯಾರನ್ನು, ಅಲ್ಲಿ ನಿಲ್ಲೋದಕ್ಕೆ ಬಿಡಲ್ಲ, ವಿಡಿಯೋ ಅಂತ ಶೂಟ್ ಮಾಡೋದಕ್ಕೆ ಇನ್ನೂ ಬಿಡೋದಿಲ್ಲ. ಸೊ ಇಲ್ಲೊಂದು ಫ್ಲೈಟ್ ಇನ್ಫಾರ್ಮೇಷನ್ ಬೋರ್ಡ್ ಇದೆ. ಎವ್ರಿ ಮಿನಿಟ್ ಚೇಂಜ್ ಆಗ್ತಾನೆ ಇರುತ್ತೆ ಈ ಫ್ಲೈಟ್ ಇನ್ಫಾರ್ಮೇಷನ್. ಇಲ್ಲಿ ನೋಡ್ಬೋದು ಬೋರ್ಡ್ ಇದೆ. ಅರೈವಲ್ಸ್ ನೋಡಿ ಕೆಳಗಡೆ ಇದೆ. ಗ್ರೌಂಡ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಕೆಳಗಡೆ ಇದೆ. ಟ್ರಾನ್ಸಿಟ್ ಹೋಟೆಲ್ ಇದೆ ಒಂದು. ಲಾಸ್ಟ್ ಆ್ಯಂಡ್ ಫೌಂಡ್ ಬೇಕಾದ್ರೆ ಅದು ಕೆಳಗಡೆ. ಟಾಯ್ಲೆಟ್ಸ್ ಕೂಡ ಕೆಳಗಡೆನೇ ಇದೆ. ಸೊ ಕೆಳಗಡೆ ಹೋಗೋಣ. ಅಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಅಲ್ಲಿ ಲಿಫ್ಟ್ ಇದೆ ಕೆಳಗಡೆ ಹೋಗೋಕ್ಕೆ. ಎಲ್ಡರ್ಲಿ ಪರ್ಸನ್ಗೆ ಯಾರಿಗೇ ಆಗಲಿ ಲಿಫ್ಟ್ ಇದೆ ಅಲ್ಲೊಂದು. ಸೊ ಇಲ್ಲಿ ಸ್ಟೇರ್ಸ್, ಎಸ್ಕಿಲೇಟರ್ ಇದೆ. ಎಸ್ಕಿಲೇಟರಲ್ಲಿ ಕೆಳಗಡೆ ಹೋಗೋಣ. ತುಂಬಾ ದೊಡ್ಡ ಎಸ್ಕಿಲೇಟರ್. ನಾನು ಬೆಂಗಳೂರಲ್ಲೇ ಇದೆ ತುಂಬ ದೊಡ್ಡ ಎಸ್ಕಿಲೇಟರ್ ಇಳಿತಾ ಇರೋದು. ಇಷ್ಟು ದೊಡ್ಡ ಎಸ್ಕಿಲೇಟರ್ ಬೆಂಗಳೂರಲ್ಲಿ ನಾನೆಲ್ಲೂ ನೋಡಿರಲಿಲ್ಲ. ಸೊ ಇದೆಲ್ಲ ಪೂರ್ತಿ ಇಲ್ಲಿರೋದೆಲ್ಲ ಅರೈವಲ್ಸ್. ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ ಮುಂದ್ಗಡೆ, ಅಲ್ಲೊಂದು ಆಫೀಸ್ ಇದೆ ಏರ್ಪೋರ್ಟ್ದು. ಲಿಫ್ಟ್ ಇದೆ ರೈಟ್ ಸೈಡ್. ಕೆಳಗಡೆ ಎಲ್ಲ ಸ್ಟೋರ್ಸ್ ಇದೆ. ಎಸ್ಕಿಲೇಟರಲ್ಲಿ ಇಳಿತಾ ಇದ್ದೀವಿ. ಇಲ್ಲಿರೋದು ಎಲ್ಲ ಸ್ಟೋರ್ಸ್ಗಳೆಲ್ಲ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಟ್ಯಾಕ್ಸಿ ಮತ್ತು KSTDC ಲೆಫ್ಟ್ ಹೋಗಬೇಕು. ಕಾರ್ ಪಾರ್ಕಿಂಗ್ ಲೆಫ್ಟ್ ಹೋಗಬೇಕು. ಪಿಕಪ್ಪು ಲೆಫ್ಟಲ್ಲಿದೆ. ಇಂಟರ್ ಟರ್ಮಿನಲ್ ಶಟಲ್ ರೈಟಲ್ಲಿದೆ. ಟ್ರಾನ್ಸಿಟ್ ಹೋಟೆಲ್ ಕೂಡ ಲೆಫ್ಟಲ್ಲಿದೆ. ಇಲ್ಲಿಂದ ನೋಡಿದ್ರೆ ಅರೈವಲ್ಸ್ ರೈಟ್ ಇದೆ. ಡಿಪಾರ್ಚರ್ ಮೇಲ್ಗಡೆ ತೋರಿಸ್ತಾ ಇದೆ. ಇಂಟರ್ ಟರ್ಮಿನಲ್ ಶಟಲ್ ಲೆಫ್ಟ್ಗೆ ಹೋಗಬೇಕು. ಟ್ರಾನ್ಸಿಟ್ ಹೋಟೆಲ್ ಕೂಡ ರೈಟ್ಗೆ ಹೋಗ್ಬೇಕು. ವೆಂಡೀಸ್ ಸ್ಟೋರ್ ಇದೆ ಇಲ್ಲೊಂದು. ಸಬ್ವೇ ಸ್ಟೋರ್ ತುಂಬ ದೊಡ್ಡದಿದೆ ಇಲ್ಲೊಂದು. ಭಾರತೀಯ ಜಲ್ಪಾನ್ ಅಂತ ಒಂದು ಸ್ಟೋರ್ ಇದೆ. ಮಿಟ್ಟಿ ಕ್ಯಾಫೆ ದೊಡ್ಡ ಸ್ಟೋರ್ ಇದೆ. ಇಲ್ಲಿ ಪಿಜ್ಜಾ ಹಟ್ ಇದೆ. ಸೊ ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಏರ್ಪೋರ್ಟ್ ಟ್ಯಾಕ್ಸಿಗೆ ಸ್ಟ್ರೈಟ್ ಹೋಗಬೇಕು. IMTC ವಾಯುವಜ್ರ ಆ್ಯಂಡ್ ಫ್ಲೈ ಬಸ್ಸಿಗೆ ರೈಟು. ಓಲಾ, ಊಬರ್ ಬ್ಲ್ಯಾಕ್
ಕ್ವಿಕ್ ರೈಡ್ ಎಲ್ಲ ರೈಟ್, ಕಾರ್ ಪಾರ್ಕ್ ಮತ್ತು ಪಿಕಪ್ ಕೂಡ ರೈಟ್ಗೆ ಹೋಗಬೇಕು. ಸೊ ಇಲ್ಲಿ ಇಬಿಕ್ಸ್ ಕ್ಯಾಶ್ ಇದೆ. ಸೊ ಏನಾರ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮಾಡ್ಕೋಬಹುದು. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಗೇಟ್ 1, ಗೇಟ್ 2, ಗೇಟ್ 3, ಗೇಟ್ 4 4 ಗೇಟ್ ಇದೆ ಅರೈವಲ್ಸಲ್ಲಿ. ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಬರೋರಿಗೆ. ಒಂದು ಫ್ಲೈಟ್ ಇನ್ಫಾರ್ಮೇಷನ್ ಬೋರ್ಡ್ ಇದೆ, ಪೂರ್ತಿ ಏರ್ಪೋರ್ಟ್ ಮ್ಯಾಪ್ ಇದೆ, ಎಲ್ಲ ಸರ್ವಿಸಸ್ಗಳದ್ದು ಕೂಡ ಮ್ಯಾಪ್ ಇದೆ ಇಲ್ಲಿ. SBIದು ATM ಇದೆ. ಎದುರುಗಡೆ ನೋಡ್ಬೋದು ನಂದಿನಿ ಕ್ಯಾಫೆ ಮೂವ್ ಇದೆ. ಸೊ ಇದೊಂದು ಕ್ಯಾಫೆ ಮೂವ್ ಅನ್ನೋದು ನಂದಿನಿ ಅವ್ರದ್ದು ಕಾನ್ಸೆಪ್ಟ್. ಇಲ್ಲಿ ಎಲ್ಲ ಸಿಟ್ಟಿಂಗ್ ಇರುತ್ತೆ, ಎಲ್ಲ ಸರ್ವಿಸ್ ಇರುತ್ತೆ, ಕುತ್ಕೊಂಡು ಎಂಜಾಯ್ ಮಾಡ್ತಾ ಕುಡಿದು ತಿಂದು ಮಾಡ್ಬೋದು. ಇಲ್ಲಿ ಚಾಯೋಸ್ದು ಸ್ಟೋರ್ ಇದೆ, ಒಂದು ಸಾಮೂರ್ ಬೇಕ್ರಿ ಇದೆ, ಒಂದು ಬೇಕ್ರಿ ಕ್ಯಾಫೆ. ಸೆಂಟ್ರಲ್ ಟಿಫನ್ ರೂಮ್ ಅಂತ, ಅಥೆಂಟಿಕ್ ಸೌತ್ ಇಂಡಿಯನ್ ಕಸೇನ್, ಬಾನ್ ವಾಯ್ಜ್ ಡಿಪಾರ್ಟ್ಮೆಂಟ್ ಸ್ಟೋರ್ಸು, SP ಕ್ರೀಮ್ ಡೋನಟ್ಸ್ ಇನ್ನೊಂದು ಸ್ಟೋರ್ ಇದೆ ಇಲ್ಲಿ. ಇದು ಏಸ್ಥೆಟಿಕ್ಸ್ ತುಂಬ ಚೆನ್ನಾಗಿದೆ ಟರ್ಮಿನಲ್ 2. ಸೊ ಇಲ್ಲಿ ಹೋಗ್ತಾ ಇರೋರೆಲ್ಲ ಪಾರ್ಕಿಂಗು, ಅರೈವಲ್, ಪಿಕಪ್ ಹೋಗ್ತಾ ಇದ್ದಾರೆ. ಈ ಕಡೆ BMTC ಅವ್ರದ್ದು ಇದಿದೆ, ಮತ್ತು ಬಸ್ ಸ್ಟಾಪ್ ಇದೆ, ಮತ್ತು ಪಾರ್ಕಿಂಗ್ ಕೂಡ ಈ ಕಡೆ ಇದೆ. ಒಂದು ಕೋತಾಸ್ ಕಾಫೆ ಸ್ಟೋರ್ ಇದೆ. ಸೊ ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ 2 ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಕ್ಲೀನ್ಲಿನೆಸ್ಸು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕ್ಯೂರಿಟಿ ತುಂಬ ಇದೆ. ನಾವಿವಾಗ ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ನಂದು ವಿಡಿಯೋನ ಎಂಡ್ ಮಾಡ್ತೀನಿ. ಲಾಸ್ಟಲ್ಲಿ ಒಂದ್ಸರಿ ಬಸ್ ಸ್ಟಾಪ್ ಯಾವ ಥರ ಇದೆ ಏರ್ಪೋರ್ಟ್ದು ತೋರಿಸ್ತೀನಿ. ದಿನ ಲಕ್ಷಾಂತರ ಜನ ಏರ್ಪೋರ್ಟ್ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಟಾಫೇನೆ ಲಕ್ಷಗಳಲ್ಲಿದ್ದಾರೆ. ಎಲ್ಲ ಗೌರ್ಮೆಂಟ್ ಸ್ಟಾಫು, ಪ್ರೈವೇಟ್ ಸ್ಟಾಫ್ಗಳು, ಹೋಟೆಲ್ಸು, ಕಾರ್ಗೋಗಳು ಬೇಕಾದಷ್ಟಿದೆ. ಸೊ ಹಂಗಾಗಿ ಇಲ್ಲಿ ಸ್ಟಾಫ್ಗಳೂ ತುಂಬ ಜನ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಲಿಫ್ಟ್ಗಳಿವೆ. ಲಿಫ್ಟ್ಗಳ ಪಕ್ಕದಲ್ಲಿ ವಾಯುವಜ್ರ, BMTC ವಾಯುವಜ್ರಾಗೆ ಇಲ್ಲಿ ಕೆಳಗಡೆ ಹೋಗಬೇಕು. ಓಲಾ, ಊಬರ್ ಬ್ಲ್ಯಾಕ್, ಕ್ವಿಕ್ ರೈಡ್ ಅದೆಲ್ಲ ರೈಟ್ಗೆ ಹೋಗಬೇಕು. ಪಿಕಪ್ ಅಲ್ಲಿ ಆ ಕಡೆ ಇದೆ, ಪಾರ್ಕಿಂಗ್ ಪಿಕಪ್ ಎಲ್ಲ. ಇಲ್ಲಿ ನಾವಿವಾಗ ವಾಯುವಜ್ರ ಬಸ್ ಸ್ಟಾಪ್ ಕಡೆಗೆ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಬಸ್ ಸ್ಟಾಪ್ ತೋರಿಸಿ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಅದರ ಇದು ಕೂಡ ತುಂಬ ದೊಡ್ಡ ಎಸ್ಕಲೇಟರ್ ಇಲ್ಲಿ ಏರ್ಪೋರ್ಟಲ್ಲಿ. ಮೇಲ್ಗಡೆ ನೋಡ್ಬೋದು ಚಾಯ್ ಪಾಯಿಂಟ್ ಒಂದು ಸ್ಟೋರ್ ಇದೆ. ಇಲ್ಲ ಬಸ್ ಸ್ಟಾಪಲ್ಲಿ ಕೂಡ ವೇಟಿಂಗ್ ಲಾಂಜು, ಹೆಲ್ಪ್ ಡೆಸ್ಕು ಮತ್ತು ಟಾಯ್ಲೆಟ್ಸು, ಡ್ರಿಂಕಿಂಗ್ ವಾಟರ್ ಎಲ್ಲ ಫೆಸಿಲಿಟೀಸು ಇಲ್ಲಿದೆ. ಸೊ ವೇಟಿಂಗ್ ಕೂಡ ಭಾಳ ಚೆನ್ನಾಗಿದೆ ಬಸ್ ಸ್ಟಾಪಲ್ಲಿ. ಅಲ್ಲಿ ಟರ್ಮಿನಲ್ 1 ಏನು ಬಸ್ ಸ್ಟಾಪ್ ನೋಡಿದ್ರಿ, ಆ ಬಸ್ ಒಂದ್ಸರಿ ಬಂದು ಇಲ್ಲಿಂದ ಕರ್ಕೊಂಡು ಹೋಗುತ್ತೆ.
ಸೊ ಇಲ್ಲಿಗೆ ನಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಭಾಳ ಚೆನ್ನಾಗಿತ್ತು ಈ ಒಂದು ವಿಡಿಯೋ ಎಕ್ಸ್ಪೀರಿಯನ್ಸ್. ಇದು ನಂದು ಒನ್ ಆಫ್ ದ ಫಸ್ಟ್ ವಿಡಿಯೋಸ್. ಇಷ್ಟು ದೊಡ್ಡ ವಿಡಿಯೋ ಮಾಡಿರೋದು. ಇಡೀ ಬ್ಯಾಂಗ್ಳೂರು ಏರ್ಪೋರ್ಟ್ದು ತೋರಿಸಿದ್ದೀನಿ, ಪೂರ್ತಿ ಇಡೀ ಬ್ಯಾಂಗ್ಳೂರ್ದು 2 ಟರ್ಮಿನಲ್ ಕೂಡ ತೋರಿಸಿದ್ದೀನಿ. ಸೊ ಹೀಗೆ ಮುಂದೆ ತುಂಬ ವೀಡಿಯೋಸ್ ಮಾಡ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ವಿಡಿಯೋ ಭಾಳ ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.